ಎವ್ರಿವನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಈ ವಿಡಿಯೋದಲ್ಲಿ ನಾವು ಮನೆಯಲ್ಲೇ ಹೇಗೆ ನಮ್ಮ ಪಾಪುವಿನ ಹ್ಯಾಂಡ್ ಮತ್ತು ಫುಡ್ ಕ್ಯಾಸ್ಟಿಂಗ್ನ ಮಾಡ್ಬೋದು ಅಂತ ನಾವು ನೋಡೋಣ. ನಾನು ನನ್ನ ಮಗಳ ಫಸ್ಟ್ ಬರ್ಡೇಗೆ ಅಂತ ನಾನೇ ಕೈಯಾರೆ ಮಾಡಿದಂತಹ ಅವಳ ಹ್ಯಾಂಡ್ ಮತ್ತು ಫುಡ್ ಕ್ಯಾಸ್ಟಿಂಗ್ನ ಫ್ರೇಮ್ ಮಾಡಿಬಿಟ್ಟು ಈ ರೀತಿಯಾಗಿ ಗಿಫ್ಟಾಗಿ ಕೊಟ್ಟಿದ್ದೆ. ಅದು ಹೇಗೆ ಮಾಡಿದ್ದೀನಿ ಏನು ಅಂತ ಕಂಪ್ಲೀಟ್ ಪ್ರೊಸೆಸ್ನ ಈ ವ್ಲಾಗಲ್ಲಿ ನೀವು ನೋಡ್ಬೋದು. ಇದಕ್ಕೆ ಯಾವುದೇ ರೀತಿಯ ಕ್ಯಾಸ್ಟಿಂಗ್ ಪೌಡರ್ ಬೇಕಾಗಿಲ್ಲ. ನೋಡಿ, ಪಾಪುವಿನ ಕೈ ಮತ್ತು ಪಾದದ ಅಚ್ಚು ತಗೊಳ್ಳೋಕ್ಕೆ ಅಂತ ನಾನಿಲ್ಲಿ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ನಮ್ಗೆ ಅರೌಂಡು 1/2 kg ಮೇಲೇ ಬೇಕಾಗುತ್ತೆ. ಮೊದಲಿಗೆ ನಾವೇನು ಮಾಡಬೇಕು ಅಂದರೆ, ಚಪಾತಿ ಮಾಡಲಿಕ್ಕೆ ಗೋಧಿ ಹಿಟ್ಟನ್ನು ಯಾವ ರೀತಿ ಕಲಿಸ್ಕೊತೀವೋ ಅದೇ ರೀತಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕು. ಆ್ಯಂಡ್ ಇದರಲ್ಲಿ ಸ್ವಲ್ಪ ಆಯಿಲ್ ಕೂಡ ಹಾಕ್ಕೋಬೇಕು. ಸೊ ದಟ್ ಏನಾಗುತ್ತೆ ಅಂದರೆ ಹಿಟ್ಟು ತುಂಬ ಸ್ಮೂತಾಗಿ ಮೆತ್ತಗೆ ಬರುತ್ತೆ. ಹಿಟ್ಟು ಸ್ಮೂತಾಗಿದ್ದಾಗ ಏನಾಗುತ್ತೆ ಅಂದರೆ ನಮಗೆ ಅಚ್ಚು ತೊಗೊಳಕ್ಕೆ ಈಸಿ ಆಗುತ್ತೆ. ಅದೇ ಗಟ್ಟಿಯಾಗಿ ಬಂದರೆ ಅಚ್ಚು ಅಷ್ಟು ನೀಟಾಗಿ ಬರಲ್ಲ. ಇದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಒಂದು 1 to 2 hours ನಾವು ನೆನೆಯೋಕ್ಕೆ ಬಿಡಬೇಕು. ಆಫ್ಟರ್ 1 to 2 hours ಆದಮೇಲೆ ಹಿಟ್ಟು ಈ ರೀತಿಯಾಗಿ ಇರುತ್ತೆ. ನಂತರ ಈ ಹಿಟ್ಟನ್ನು ಅಚ್ಚು ತಗೊಳ್ಳೋಕ್ಕೆ ಅಂತ ನಾನು 4 ಉಂಡೆ ಮಾಡ್ಕೊಂಡಿದ್ದೀನಿ. ಯಾಕಂದರೆ ನಾವು 2 ಕೈ ಮತ್ತು 2 ಪಾದದ ಅಚ್ಚು ತೊಗೊತಾ ಇದ್ದೀವಲ್ಲ, ಅದಕ್ಕೆ. ಪ್ಲೇಟಲ್ಲಿ ಗೋಧಿ ಹಿಟ್ಟನ್ನು ಈ ರೀತಿಯಾಗಿ ಮಾಡ್ಕೋಬೇಕು. ಮೇಲೆ ಸ್ವಲ್ಪ ಆಯಿಲ್ ಕೂಡ ಹಾಕ್ಕೊತಾ ಇದ್ದೀನಿ. ತೀರಾ ತೆಳು ಬೇಡ, ಸ್ವಲ್ಪ ದಪ್ಪನೇ ಇರಬೇಕಾಗುತ್ತೆ. ಈ ರೀತಿಯಾಗಿ 4 ಪ್ಲೇಸಲ್ಲಿ ತೊಗೊಂಡಿದ್ದೀನಿ. ಈಗ ನೆಕ್ಸ್ಟ್ ನಾವೇನು ಮಾಡಬೇಕಂದ್ರೆ, ಮಗು ಕೈ ಮತ್ತು ಪಾದದ ಅಚ್ಚು ತಗೋಬೇಕು. ಮೊದಲಿಗೆ ನಾನು ಅವಳ ಕೈ ಮತ್ತು ಕಾಲಿಗೆ ಸ್ವಲ್ಪ ಆಯಿಲ್ನ ಹಚ್ಚಿದ್ದೀನಿ. ನೀವು ಯಾವ ಆಯಿಲ್ ಬೇಕಾದರೂ ಯೂಸ್ ಮಾಡ್ಬೋದು. ನಾನು ಕೊಕೊನೆಟ್ ಆಯಿಲ್ನ ಯೂಸ್ ಮಾಡಿದೆ. ಇದು ಯಾಕೆ ಈ ಥರ ಹಚ್ಚಬೇಕು ಅಂದರೆ, ನಾವು ಹಿಟ್ಟಲ್ಲಿ ಮೆತ್ತಿಸಿದಾಗ ಅದು ಹಿಟ್ಟು ಮೆತ್ಕೋಬಾರ್ದು. ಅದಕ್ಕೋಸ್ಕರ ಸ್ಮೂತಾಗಿ ಅಚ್ಚು ಬರೋಕ್ಕೋಸ್ಕರ ಈ ರೀತಿಯಾಗಿ ಸ್ವಲ್ಪ ಆಯಿಲ್ನ ಹಚ್ಕೋಬೇಕಾಗುತ್ತೆ. ನೆಕ್ಸ್ಟ್ ನಾವು ಅಚ್ಚನ್ನೇ ಈ ರೀತಿಯಾಗಿ ತಗೋಬೇಕಾಗುತ್ತೆ. ಸ್ವಲ್ಪ ಪ್ರೆಷರಿಂದ ಈ ಗೋಧಿ ಹಿಟ್ಟಿನ ಮೇಲೆ ಸ್ವಲ್ಪ ಪ್ರೆಷರಿಂದ ಪ್ರೆಸ್ ಮಾಡಿಸ್ಬೇಕು. ಸೊ ಆಗೇನಾಗುತ್ತೆ ಅಂದರೆ ಅಚ್ಚು ನೀಟಾಗಿ ಬರುತ್ತೆ. ಇದೇ ರೀತಿ 2 ಪಾದಕ್ಕೂ ಮತ್ತು ಕೈಗೆ ಈ ರೀತಿಯಾಗಿ ನಾನು ಅಚ್ಚು ತೊಗೊಂಡಿದ್ದೀನಿ. ಈ ರೀತಿಯಾಗಿ ಅವಳ 2 ಕೈ ಮತ್ತು 2 ಪಾದ ಅಚ್ಚು ತೊಗೊಂಡಿದ್ದಾಯಿತು. ನೆಕ್ಸ್ಟ್ ನಾವು POPಯನ್ನು ತಗೋಬೇಕು. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ. ಇದನ್ನು ವೈಟ್ ಸಿಮೆಂಟ್ ಅಂತಲೂ ಕರೀತಾರೆ. ಇದು ಸಿಮೆಂಟ್ ಶಾಪು ಅಂಥದ್ರಲ್ಲಿ ನಾವು POP ವೈಟ್ ಸಿಮೆಂಟ್ ಅಂತ ಕೇಳಿದರೆ ಅವರು ಕೊಡ್ತಾರೆ. 1 kgಗೆ ಅರೌಂಡ್ 50 rupees ಒಳಗಡೆ ಸಿಗುತ್ತೆ ನಮಗೆ. ಇದನ್ನು ಹೇಗೆ ಬಳಸೋದು ಅಂತ ನೋಡೋಣ. ನೋಡಿ, ಇದನ್ನು 2:1 ರೇಷದಲ್ಲಿ ನಾವು ತಗೋಬೇಕಾಗುತ್ತೆ. ಸಪೋಸ್ 2 cups ಅಷ್ಟು POP ತೊಗೊಂಡ್ರೆ 1 cup ಅಷ್ಟು ನೀರು ತಗೋಬೇಕು. ಸಪೋಸ್ 1 cup ಅಷ್ಟು POP ತೊಗೊಂಡ್ರೆ ಅರ್ಧ ಕಪ್ ಅಷ್ಟು ನೀರು ತಗೋಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ನಿಧಾನವಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ತೀರಾ ನೀರಾಗಿ ಬೇಡ, ತೀರಾ ಗಟ್ಟಿಯಾಗೂ ಇರಬಾರ್ದು. ಇದನ್ನು ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾವುದೇ ರೀತಿ ಬಬಲ್ಸ್ ಇರಬಾರ್ದು ನಮಗೆ. ನೆಕ್ಸ್ಟ್ ನಾವು ಅಚ್ಚು ತೊಗೊಂಡಿದ್ದೀವಲ್ಲ, ಅದರ ಒಳಗಡೆ ನಿಧಾನವಾಗಿ ನೀಟಾಗಿ ಹಾಕ್ಕೋಬೇಕಾಗುತ್ತೆ. ಇದೇ ಥರ 4 ಪ್ಲೇಟ್ಸ್ಗೂ ಅಂದರೆ 2 ಕೈಗೂ ಮತ್ತು 2 ಪಾದ ಅಚ್ಚು ತೊಗೊಂಡಿದ್ವಲ್ಲ ಅದಕ್ಕೂ ಹಾಕ್ಕೋಬೇಕಾಗುತ್ತೆ. ಸಪೋಸ್ ನಮಗೆ ಇದು ಲಿಕ್ವಿಡ್ ಸಾಕಾಗಲಿಲ್ಲ ಅಂದರೆ ಮತ್ತೆ ನಾವು 1 cup ಅಷ್ಟು POP ತೊಗೊಂಡ್ರೆ ಅರ್ಧ ಕಪ್ ಅಷ್ಟು ನೀರು ತೊಗೊಂಡು ಮಿಕ್ಸ್ ಮಾಡಿಕೊಂಡು ಮಿಕ್ಕಿದ್ದಕ್ಕೆ ಹಾಕ್ಕೋಬಹುದು. ಇದನ್ನು ನಾನು ಒಂದಿನ ಕಂಪ್ಲೀಟಾಗಿ ಬಿಸಿಲಲ್ಲಿಟ್ಟಿದ್ದೆ. ಯಾಕಂದರೆ ನಾವೀಗ ಲಿಕ್ವಿಡ್ ಹಾಕಿದ್ವಲ್ಲ, ಅದು ಕಂಪ್ಲೀಟಾಗಿ ಡ್ರೈ ಆಗಬೇಕು. ಆಗಲೇ ನಮ್ಗೆ ಅಚ್ಚು ಅನ್ನೋದು ಈಸಿಯಾಗಿ ಗೋಧಿ ಹಿಟ್ಟಿಂದ ತೆಗಿಬೋದು. ನೆಕ್ಸ್ಟ್ ಡೇ ನಾನು ಗೋಧಿ ಹಿಟ್ಟಿಂದ ಈ ಅಚ್ಚನ್ನು ನೀಟಾಗಿ ತೆಗೆದೆ. ನೋಡಿ, ತೆಗೆದಾದ್ಮೇಲೆ ನಮಗೆ ಈ ರೀತಿಯಾಗಿ ಬರುತ್ತೆ. ಅದು ಕ್ಲಿಪ್ಪು ಎಲ್ಲ ಮಿಸ್ ಆಯಿತು, ಸೊ ಅದಕ್ಕೆ ತೋರ್ಸೋಕ್ಕಾಗ್ತಿಲ್ಲ. ಸೊ ಫೈನಲ್ ನಾವು ಗೋಧಿ ಹಿಟ್ಟಿಂದ ತೆಗೆದಾದ್ಮೇಲೆ ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ. ಇದಕ್ಕೆ ಎಲ್ಲ ಎಕ್ಸ್ಟ್ರಾ ಪಾರ್ಟ್ ಎಲ್ಲ ಇದೆ. ಅದಕ್ಕೋಸ್ಕರ ನಾವೇನು ಮಾಡಬೇಕಂದ್ರೆ, ನೈಫಿಂದ ಸ್ವಲ್ಪ ನಿಧಾನವಾಗಿ ನಮಗೆ ಎಕ್ಸ್ಟ್ರಾ ಪಾರ್ಟ್ ಇದೆಯಲ್ಲ ಅದನ್ನು ನೀಟಾಗಿ ಶಾರ್ಪ್ ಮಾಡ್ಕೋಬೇಕು. ಆಗ ಆ ಎಕ್ಸ್ಟ್ರಾ ಪಾರ್ಟ್ ಎಲ್ಲ ರಿಮೂವ್ ಆಗುತ್ತೆ. ಎಕ್ಸ್ಟ್ರಾ ಪಾರ್ಟ್ ಎಲ್ಲ ರಿಮೂವ್ ಮಾಡಿದ ಮೇಲೆ ನಮಗೆ ಈ ರೀತಿಯಾಗಿ ಅಚ್ಚು ಕಾಣುತ್ತೆ. ನೆಕ್ಸ್ಟ್ ನಾವು ಇದಕ್ಕೆ ಪೇಂಟ್ ಅಪ್ಲೈ ಮಾಡಬೇಕು. ಫಸ್ಟು ನಾನು ಬ್ಲ್ಯಾಕ್ ಕಲರ್ ಪೇಂಟ್ ಅಪ್ಲೈ ಮಾಡಿ ಆಮೇಲೆ ಗೋಲ್ಡ್ ಕಲರ್ ಅಪ್ಲೈ ಮಾಡಿದ್ದೀನಿ. ನಮಗೆ ಸ್ಟೇಷನರಿ ಶಾಪಲ್ಲಿ ಈ ಥರ ಡ್ರಾಯಿಂಗ್ ಅಂತ ಸಿಗುತ್ತಲ್ಲ ಪೇಂಟು, ಆ ಥರ ಪೇಂಟು. ಸೊ ನಾನು ಫಸ್ಟು 4 ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇದರ ಮೇಲೆ ಗೋಲ್ಡ್ ಕಲರ್ ಅಪ್ಲೈ ಮಾಡಿದ್ದೀನಿ. ನಾನು ಅರೌಂಡ್ 2 to 3 coats ಗೋಲ್ಡ್ ಕಲರ್ ಅಪ್ಲೈ ಮಾಡಿದೆ, ಸೊ ದಟ್ ಡಾರ್ಕಿಶ್ ಗೋಲ್ಡ್ ಬರಬೇಕು ಅಂತ. ಫೈನಲ್ ಔಟ್ಪುಟ್ ಬಂದು ನನಗೆ ಈ ರೀತಿಯಾಗಿ ಬಂತು. ನೋಡಿ, ಎಷ್ಟು ಚೆನ್ನಾಗಿ, ಎಷ್ಟು ನೀಟಾಗಿ, ಎಷ್ಟು ಮುದ್ದಾಗಿ ಡೈರೆಕ್ಟಾಗಿ ಅವಳ ಪಾದನ ನೋಡ್ತಿರೋ ಥರ ಎಷ್ಟು ಚೆನ್ನಾಗಿ ಬಂದಿವಲ್ಲ. ನಿಮಗೆ ಈ ಔಟ್ಪುಟ್ ಹೆಂಗೆ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಫೈನಲಿ ಅವಳ ಮುದ್ದಾದ ಕೈ ಮತ್ತು ಪಾದದ ಅಚ್ಚುಗಳನ್ನು ನೀವೇ ನೋಡಿ.
ನೀವೇ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ನಾವು ಇದನ್ನು ಮಾಡ್ಬೋದು ಅಂತ. ಇವೆಲ್ಲ ಲೈಫ್ ಲಾಂಗ್ ಇರೋ ಮೆಮರೀಸ್ ಅಲ್ವಾ. ನಮ್ಮ ಮಕ್ಕಳಿಗೆ ನಾವು ಏನಾದರೂ ನಮ್ಮ ಕೈಯಾರೆ ಮಾಡಿಕೊಟ್ರೆ ಆ ಸಂತೋಷನೇ ಬೇರೆ ಅಲ್ವಾ. ಸೊ ನಾನು ಕೂಡ ಅವ್ಳ ಫಸ್ಟ್ ಬರ್ಡೇಗೆ ಏನು ಕೊಡೋಣ, ಅದು ಬೇರೆ ನನ್ನ ಕೈಯಾರೆ ಮಾಡಿಕೊಡ್ಬೇಕು ಅಂತ ತುಂಬ ಯೋಚನೆ ಮಾಡಿದೆ. ಆಮೇಲೆ ಈ ರೀತಿಯಾಗಿ ಅವಳ ಹ್ಯಾಂಡ್ ಮತ್ತು ಫುಡ್ ಕ್ಯಾಸ್ಟಿಂಗ್ನ ಮಾಡಿಕೊಡ್ಬೇಕು ಅಂತ ಅಂದ್ಕೊಂಡು ಈ ರೀತಿಯಾಗಿ ಇಷ್ಟೆಲ್ಲ ಪ್ರಿಪೇರ್ ಮಾಡಿದೆ. ಫೈನಲ್ ಔಟ್ಪುಟ್ ಅಂತೂ ತುಂಬ ಚೆನ್ನಾಗಿ ಬಂತು. ಆ್ಯಂಡ್ ನೆಕ್ಸ್ಟ್ ಇದನ್ನು ನಾನೇನು ಮಾಡಿದೆ ಅಂದರೆ ಫ್ರೇಮ್ ಮಾಡ್ಸೋಕ್ಕೆ ಅಂತ ಫೋಟೋ ಫ್ರೇಮ್ ಶಾಪಲ್ಲಿ ನಾನು ಈ ರೀತಿಯಾಗಿ ಐಡಿಯಾ ಕೊಟ್ಟಿದ್ದೆ. ನನಗೆ ಈ ರೀತಿಯಾಗಿ ಫ್ರೇಮ್ ಬೇಕು ಆ್ಯಂಡ್ ಒಳಗಡೆ ಅವಳ ಹೆಸರು, ಹುಟ್ಟಿದ್ದ ಡೇಟು, ವಾರ, ಟೈಮಿಂಗ್ಸು ಆ್ಯಂಡ್ ಅವಳ ಫೋಟೋಸು, ಅದರ ಜೊತೆಗೆ ಅವಳ ಅಚ್ಚು ಇವೆಲ್ಲ ಇಟ್ಟು ಈ ರೀತಿಯಾಗಿ ನಮಗೆ ಲೈಟಿಂಗ್ಸ್ ಬೇಕು ಅಂತ ಹೇಳಿದ್ದೆ. ಸೊ ನಾನು ಹೇಳ್ದಂಗೆ ಅವ್ರು ಮಾಡಿಕೊಟ್ಟಿದ್ದಾರೆ. ನನಗೆ ಅರೌಂಡು 2000 ರುಪೀಸ್ ಏನೋ ತೊಗೊಂಡಿದ್ದಾರೆ ಇಷ್ಟೆಲ್ಲ ಮಾಡೋಕ್ಕೆ. ಫೈನಲಿ ಔಟ್ಪುಟ್ ಅಂತೂ ಸಕ್ಕತ್ತಾಗಿ ಬಂದಿದೆ. ನಾನು ಹೆಂಗೆ ಹೇಳಿದ್ರು ಹಂಗೆ ಮಾಡಿಕೊಟ್ಟಿದ್ದಾರೆ. ನನಗೆ ಅರೌಂಡು 2200 ಅಷ್ಟರಲ್ಲೇ ನನಗೆ ಫುಲ್ ಕಂಪ್ಲೀಟಾಗಿ ಆಗೋಯಿತು. ಫೈನಲ್ ಅವಳ ಫಸ್ಟ್ ಬರ್ಡೇಗೆ ಇದನ್ನು ಗಿಫ್ಟಾಗಿ ಕೊಟ್ಟಿದ್ದೆ. ಆ್ಯಂಡ್ ಕೊಟ್ಟಿದ್ದಾಗ ಮಾತ್ರ ಅವಳು ತುಂಬ ಖುಷಿಪಟ್ಲು. ಆ್ಯಂಡ್ ಈಗಲೂ ಅಷ್ಟೇ, ಯಾವಾಗ ನೋಡಿದ್ರೆ ಅಷ್ಟೇ ತುಂಬ ಖುಷಿ ಪಡ್ತಾಳೆ. ಯಾವಾಗಲೂ ಆ ರಿಮೋಟನ್ನು ತಗೊಂಡು ಆ ಲೈಟ್ಸ್ನ ಹಾಕ್ತಾ ಇರ್ತಾಳೆ, ಚೇಂಜ್ ಮಾಡ್ತಾ ಇರ್ತಾಳೆ. ಸೊ ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ಲೈಫ್ ಲಾಂಗು ತನ್ನಮ್ಮ ಮಾಡಿಕೊಟ್ಟಿದ್ದು, ಕೈಯಾರ ಮಾಡಿಕೊಟ್ಟಿದ್ದು ಅಂತ ಅವಳಿಗೂ ಇರುತ್ತೆ ಅಲ್ವಾ. ಆ್ಯಂಡ್ ಫೈನಲಿ ಈ ವ್ಲಾಗ್ ಹೇಗಿದೆ ಅಂತ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಸೊ ದಟ್ ಇದೇನಾಗುತ್ತೆ ಅಂದರೆ ಇನ್ನಷ್ಟು ಜನಕ್ಕೆ ರೀಚ್ ಆಗುತ್ತೆ ಆ್ಯಂಡ್ ನಿಮಗೆಲ್ಲ ಯೂಸ್ಫುಲ್ ಆಗುತ್ತೆ ಅಂತ ಈ ವಿಡಿಯೋ ಮಾಡಿದ್ದೀನಿ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅವರ್ ಚಾನಲ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.